ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಮ್ಮ ಅತ್ತೆ ಮಾವ ಇಬ್ರು ರಾಜಸ್ಥಾನ್ ಟ್ರಿಪ್ ಹೋಗಿದ್ರು. 15 ದಿನ ಹೋಗಿದ್ರು. ಎಲ್ಲಾರ್ಗು ರಿಟರ್ನ್ ಗಿಫ್ಟ್ ತಂದಿದ್ದಾರೆ. ನನ್ನ ಫ್ಯಾಮಿಲಿ ಯಾವ್ದೇ ರಿಟರ್ನ್ ಗಿಫ್ಟ್ ತಂದಿದ್ದಾರೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ನನ್ಗೆ, ನನ್ನ ಹಸ್ಬೆಂಡ್ಗೆ ಮತ್ತೆ ನನ್ನ ಪುಟಾಣಿಗಳಿಗೆ ಇಬ್ರಿಗೂ ತಂದಿರೋದು ಮಾತ್ರನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ. ಟನ್ ಟನ್ ಟಡನ್, ಇದೆಲ್ಲ ನಮ್ಮ ರಾಜಸ್ಥಾನ್ ರಿಟರ್ನ್ ಗಿಫ್ಟ್. ಎಲ್ಲಾದ್ರೂ ಹೋಗ್ಲಿ ಅತ್ತೆ ತುಂಬಾನೇ ಗಿಫ್ಟ್ ತಗೊಂಡ್ ಬರ್ತಾರೆ. ಸೊ ಅದಕ್ಕೋಸ್ಕರ ತುಂಬಾ ಒಂಥರ ಖುಷಿ, ಒಂಥರ ಎಕ್ಸೈಟ್ಮೆಂಟ್ ನಮ್ಗಂತೂ ಏನೇನ್ ತಗೊಂಡ್ ಬರ್ತಾರೆ ಅನ್ಬಿಟ್ಟು. ಬಟ್ ನಾವ್ ಫಸ್ಟ್ ಕೌಂಟ್ ಮಾಡಿರ್ತೀರಿ, ಯಾವಾಗ್ಲೂ ಅತ್ತೆ ಹೋದ್ರೆ ಒಂದ್ 20-30 ಐಟಮ್ಸ್ ಮೇಲೇನೆ ತಗೊಬರೋದು. ಒಂದ್ ಚಿಕ್ಕ ಪುಟ್ಟ ಆಗ್ಲಿ ಜಾಸ್ತಿನೇ ತಗೊಂಡ್ ಬರೋದು. ಸೊ ಹಾಗಾಗಿ ಈ ಸಲ ನೋಡೋಣ ಏನೇನ್ ತರ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ. ಏನೇನ್ ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ನಾನು ಪುಟಾಣಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಅವರಿಗೆ ಈ ತರ ರಾಜಸ್ಥಾನಿ ಶೂಸ್ ತಂದಿದ್ದಾರೆ. ಮತ್ತೆ ಡ್ಯಾನ್ಸಿಗೆ ಒಂದ್ ಶೂ ತಗೊಂಡ್ ಬಂದಿದ್ದಾರೆ. ಇದಂತೂ ಮಸ್ತ್ ಆಗಿತ್ತು, ಒಳಗ ಹಾಕಿದ್ರು ಸಕ್ಕದಾಗಿತ್ತು. ಎರಡು ಚೆನ್ನಾಗಿದೆ. ನಮ್ಮ ಮತ್ತೆ ಸೆಲೆಕ್ಷನ್ ಏನೋ ಮಾತಾಡೋ ಹಾಗೆ ಇಲ್ಲ. ಮತ್ತೆ ಟೋಪಿ ತಂದಿದ್ದಾರೆ. ಎಲ್ಲಾನು ಇಲ್ಲೂ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ಬಟ್ ರಾಜಸ್ಥಾನಿಯಿಂದ ತಗೊಂಡ್ ಬರೋದು ಇದು ರಾಜಸ್ಥಾನ್ ಅದೇ ಒಂದು ಗ್ರೇಟು. ಅದೊಂಥರ ಖುಷಿ. ಬೆಂಗಳೂರಲ್ಲಿ ತಗೊಳೋದಕ್ಕೂ ಅಲ್ಲಿ ತಗೊಳೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ರೇಟ್ ಕಮ್ಮಿ, ಅಲ್ಲಿ ರೇಟ್ ಜಾಸ್ತಿ. ಬಟ್ ಆದ್ರೂನು ಅವಾಗ ಅನಿವಾರ್ಯ ತಗೊಂಡ್ ಬಂದೇ ಬರ್ತೀವಿ ನಾವು. ಯಾಕಂದ್ರೆ ನಮಗ್ ಖುಷಿ ಆಗುತ್ತಲ್ಲ, ಅದಕ್ಕೋಸ್ಕರ ತಗೊಂಡ್ ಬರ್ತಾರೆ. ಟೋಪಿ. ನೆಕ್ಸ್ಟ್ ನನ್ ಮಗಳಿಗೋಸ್ಕರ ಒಂದ್ ಸ್ವೆಟರ್ ತಂದಿದ್ದಾರೆ. ಈ ತರ ಡ್ರೆಸ್ಸಸ್ ಮೇಲೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ಲೀವ್ಲೆಸ್. ಏನೋ ಅತ್ತೆಗೆ ಇಷ್ಟ ಆಗಿ ತಗೊಂಡ್ ಬಂದಿದ್ದಾರೆ. ಓಕೆ, ತುಂಬಾ ಜನ ಹಾಕ್ತಾರೆ. ಮತ್ತೆ ನೆಕ್ಸ್ಟ್ ಬಂದು ರಾಧೆ ಡ್ರೆಸ್. ಇಲ್ಲೂ ತಗೋಬಹುದು, ಅಲ್ಲೂ ತಗೊಳ್ಬಹುದು. ಬಟ್ ಅಲ್ಲಿ ತಗೊಳ್ಳೋದು ಒಂದು ಗ್ರೇಟ್ನೆಸ್ ಅಷ್ಟೇ. ಅವಾಗ್ಲೇ ಹೇಳಿದ್ನಲ್ಲ, ಅದೇ ತರನೇ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ. ಅವಳಿಗೆ ವೈಟ್ ಸಕ್ಕತ್ತಾಗಿರುತ್ತಂತ ವೈಟ್ ಕಲರ್ ತಂದಿದ್ದಾರೆ. ತುಂಬಾ ಇಷ್ಟ ಆಯ್ತು ಈ ಡ್ರೆಸ್. ಏನಿಲ್ಲ ಅಂದ್ರೂ ಒಂದು 3 years ಆದ್ರೂ ಹಾಕ್ಬೋದು. ಅದಕ್ಕೊಂದು ದುಪ್ಪಟ ಕೊಟ್ಟಿದ್ದಾರೆ. ಏನ್ ಹಸ್ರಲ್ಲೇ ಇದೆ, ಬಟ್ ಬೇರೆ ಹಾಕಿ ಮ್ಯಾನೇಜ್ ಮಾಡ್ಬೋದು, ಚೆನ್ನಾಗಿದೆ. ಬೇರೆ ಎಲ್ಲದಕ್ಕೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೇಳ್ತಾರಲ್ಲ, ಆಗಲ್ಲ. ಇದನ್ನ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಬೇರೆ ಕಂಟ್ರಿ ಟೈಪು ರಾಜಸ್ಥಾನ್ಗೆ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಹೇಳಿದಾಗ ಹಾಕಿ ಕಳಿಸ್ಬೋದು. ನೆಕ್ಸ್ಟ್ ಒಂದ್ ಮಿಡ್ಡಿ ತಂದಿದ್ದಾರೆ. ಅಫ್ಕೋರ್ಸ್ ಇಲ್ಲೂ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ಏನೋ ಅತ್ತೆಗೆ ಇಷ್ಟ ಆಗಿ ಈ ತರ ಮಿಡ್ಡಿ ತಗೊಂಡ್ ಬಂದಿದ್ದಾರೆ. ನೋಡಿ, ಈ ತರ ಎಷ್ಟಾದ್ರೂ ಇದ್ ಮಾಡ್ಬೋದು. ಅವಳಿರೋ ಸಣ್ಣಕ್ಕೆ ಒಂದು 4 ಸುತ್ತಬಹುದು ಅನ್ಸುತ್ತೆ ಅವಳ ಸೊಂಟಕ್ಕೆ. ನೆಕ್ಸ್ಟ್ ಇನ್ನೂ ಒಂದ್ ಮಿಡ್ಡಿ. ನನ್ ಮಗಳಿಗೇನೆ ತುಂಬಾ ಜಾಸ್ತಿ ಬಟ್ಟೆ ತಂದಿರೋದು. ನೋಡಿ, ಇನ್ನೂ ಒಂದ್ ಮಿಡ್ಡಿ ತಂದಿದ್ದಾರೆ ಅವಳಿಗೆ. ಬ್ಲಾಕ್ ಟೀ ಶರ್ಟ್ ಹಾಕು ಅಂತ ಫಸ್ಟೇ ಹೇಳಿದ್ದಾರೆ ಅತ್ತೆ. ನೆಕ್ಸ್ಟ್ ಫ್ರಾಕ್. ಟಡನ್ ಟನ್ ಟಡನ್, ಎಷ್ಟು ಮಸ್ತ್ ಆಗಿದೆ ಗೊತ್ತಾ. ಇದು ಉಲ್ಲಂದು ಎಷ್ಟು ಚೆನ್ನಾಗಿದೆ ನೋಡಿ. ಕ್ವಾಲಿಟಿ ಮೆಟೀರಿಯಲ್ ವೈಸ್ ಏನು ಮಾತಾಡಂಗೆ ಇಲ್ಲ. ತುಂಬಾ ಚೆನ್ನಾಗಿದೆ. ಹಂಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರು. ಅಫ್ಕೋರ್ಸ್ ಇಲ್ಲಿಂದ ಅಲ್ಲಿ ಹೋಗೋದಲ್ವಾ, ಎಲ್ಲಾನು ಕಾಸ್ಟ್ಲಿನೇ. ನೆಕ್ಸ್ಟ್ ಬಂದು ಒಂದು ಸ್ವೆಟರ್ ತಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ ಮಗಳಿಗೆ ತುಂಬಾನೇ ತಗೊಂಡ್ಬಂದಿರೋದು. ನಮ್ಮ ಅತ್ತೆ ನಮ್ಮ ಮಾವ ಇಬ್ರುನು. ನಮ್ಮ ಮಾವ ಎಲ್ಲೋದ್ರು ಸುಬ್ಬಿಗ್ ತಗೋ. ನಮ್ಮ ಮಾವ ನನ್ನ ಮಗಳು ಇಬ್ರುನು ಫ್ರೆಂಡ್ಸ್ ತರ ತುಂಬಾ ಕ್ಲೋಸು. ನಮ್ಮ ಅತ್ತೆ ಮತ್ತೆ ನನ್ ಮಗ ಅವ್ರಿಬ್ರು ತುಂಬಾ ಕ್ಲೋಸು. ಸ್ವೆಟರ್ ಆದ್ಮೇಲೆ ಈ ಚಿಕ್ಕದು ಹುಡ್ ತಂದಿದ್ದಾರೆ. ಸಕ್ಕತ್ತಾಗಿದೆ ಅಲ್ಲ. ಲಿಟಲ್ ರೈಡಿಂಗ್ ಹುಡ್ ಸಕ್ಕತ್ತಾಗಿದೆ. ಇದು ಹಾಕಿರೋ ಫೋಟೋ ಕೂಡ ಶೇರ್ ಮಾಡ್ತೀನಿ. ಈಗ ಸ್ವಲ್ಪ ಚಿಕ್ಕ ಸೈಜ್ ಆಯ್ತು, ಬಟ್ ಓಕೆ, ಇದನ್ನು ಒಂದ್ 6 months ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಕಲರ್ ವೈಸು, ಮತ್ತೆ ಎಲ್ಲಾನು ಸಕ್ಕತ್ತಾಗಿದೆ. ಅಂದ್ರೆ ಅತ್ತೆ ಸೆಲೆಕ್ಷನ್ ಏನು ಮಾತಾಡಂಗಿಲ್ಲ. ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬರ್ತಾರೆ. ಮತ್ತೆ ಅವಳಿಗೊಂದ್ ಬ್ಯಾಗ್ ತಗೊಂಡ್ ಬಂದಿದ್ದಾರೆ. ಈ ತರ ಚಿಕ್ಕ ಬ್ಯಾಗು. ಅತ್ತೆ ಹತ್ರನು ವೈಟ್ ಕಲರ್ ಇದೆ. ಸೊ ಅದಕ್ಕೆ ಅವಳಿಗೂ ಟ್ವಿನ್ನಿಂಗ್ ಆಗುತ್ತೆ ಅಂತ ತಗೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಬಂದು ರಾಗುಗೆ ಸ್ಲಿಪ್ಪರ್. ಏನಾದ್ರೂ ಕಾಸ್ಟ್ಯೂಮ್ ಟ್ರೆಡಿಷನಲ್ ಹಾಕ್ದಾಗ ಹಾಕು, ಮಹಾತ್ಮ ಗಾಂಧೀಜಿ ಎಲ್ಲ ಇದು ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ದಾಗ ಹಾಕು ಅಂದ್ಬಿಟ್ಟು ತಗೊಂಡ್ ಬಂದ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಸ್ವೆಟರ್. ಎಲ್ಲೋದ್ರು ಈ ತರ ಸ್ವೆಟರ್ ತಗೊಂಡ್ ಬರ್ತಾರೆ ನನ್ ಮಗನ್ಗೆ. ಕಾಶ್ಮೀರ್ಗೆ ಹೋದಾಗ ಒಂದ್ಸಲ ಸ್ವೆಟರ್ ತಗೊಂಡ್ ಬಂದಿದ್ರು. ಕಾಶಿ ಸೈಡ್ ಲಡಕ್ಗೇನೋ ಹೋದಕ್ ತಂದಿದ್ರು. ಅದ್ರಲ್ಲೆಲ್ಲ ಕಾರ್ ಇತ್ತು ಡಿಸೈನ್.
ಸ್ವಲ್ಪ ಚಿಕ್ಕದಾಗಿತ್ತು. ಈಗ ತಂದಿರೋದು ಓಕೆ, ಇದು 1 ವರ್ಷ ಬರುತ್ತೆ. ಮತ್ತೆ ನೆಕ್ಸ್ಟ್ ಎಲ್ಲಾದ್ರೂ ಹೋದಾಗ ಇನ್ನೊಂದ್ ತಗೊಂಡ್ ಬರ್ತಾರಲ್ಲ, ಹಂಗೆ ಕಾಲ ಆಗ್ತಾ ಇರುತ್ತೆ. ಈ ಚಿಕ್ಕದಾಗದ ಏನು ವೇಸ್ಟ್ ಆಗಲ್ಲ. ನನ್ ಮಗ್ಳು ಇದ್ದಾಳಲ್ಲ, ಅವಳು ಹಾಕೊಂತ ಇರ್ತಾಳೆ. ನೆಕ್ಸ್ಟ್ ಸ್ಕೂಲೆಲ್ಲ ಹಾಕೋದಕ್ಕೆ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಕ್ವಾಲಿಟಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇದು. ಬಂದಿ ಇದು ಒಂದ್ ಸ್ಲೀವ್ಲೆಸ್ ಸ್ವೆಟರ್. ನಮ್ಮ ಮಾವಾಗ ಇಷ್ಟ ಆಯ್ತು ಅಂತ ತಗೊಂಡಿದ್ದಾರೆ. ಇದು ಏನಕ್ಕೆ ಹಾಕ್ಬೇಕಂತ ನನ್ಗೂ ಗೊತ್ತಿಲ್ಲ. ನೆಕ್ಸ್ಟ್ ನೋಡ್ಬೇಕು, ಏನಕ್ಕಾದ್ರೂ ಯೂಸ್ ಆಗುತ್ತಲ್ಲ ಆ ಟೈಮಲ್ಲಿ ಇದನ್ನ ಹಾಕ್ತೀನಿ. ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಆತರ ಎಲ್ಲ ಏನಾದ್ರು ಹೇಳ್ಬಿಟ್ಟು ಯಾವ್ದಾದ್ರು ಕಂಟ್ರಿದ್ ಹೇಳ್ತಾರೆ, ಅವಾಗೆಲ್ಲ ಇದನ್ನ ಟ್ರೈ ಮಾಡ್ಬೋದು. ಮತ್ತೆ ಇದು ದಾರಾ ಬೇಂದ್ರೆ ಆತರ ಎಲ್ಲ ಕವಿಗಳ್ದೆಲ್ಲ ಇದ್ ಬರುತ್ತಲ್ವಾ, ಆ ತರ ಕಾಂಪಿಟೇಷನ್ಸ್ಗುನು ಈ ತರ ಹಾಕ್ಬೋದು. ಚೆನ್ನಾಗಿರುತ್ತೆ ಸ್ವೆಟರು. ನನ್ ಮಗನ್ಗೆ ಸದ್ಯಕ್ 3 ತಂದಿದ್ದು. ಈಗ ಬಂದ್ರೆ ನಮ್ ಮೋನಿಕಾಗ್ ಒಂದ್ ಡ್ರೆಸ್ ತಂದಿದ್ದಾರೆ. ಅದು ಸರ್ಪ್ರೈಸು. ನಮ್ ಮೋನಿಕಾನೇ ವಿಡಿಯೋ ಮಾಡ್ತಿದ್ದಾಳೆ. ನಾನ್ ಡ್ರೆಸ್ ತೋರಿಸ್ತಾ ಇದೀನಿ ಮೋನಿಕಾಗೆ. ಟಡನ್ ಟನ್ ಟಡನ್, ಮೋನಿ ನಿನ್ ಡ್ರೆಸ್ ಹೇಗಿದೆ? ಚೆನ್ನಾಗಿದಲ್ಲ? ಚೆನ್ನಾಗಿದೆ ಡ್ರೆಸ್. ಇದು ನಮ್ ಮೋನಿಕಾಗೆ. ಅದಾದ್ಮೇಲೆ ನಮ್ಮ ಯಜಮಾನ್ರಿಗೆ ರಾಜಸ್ಥಾನಿ ಟೋಪಿ ಒಂದ್ ತಗೊಂಡ್ ಬಂದಿದ್ದಾರೆ. ಈ ತರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರಾಜಸ್ಥಾನಿ ಟೀ ಶರ್ಟ್ ತಗೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಅಪ್ಪದು. ಇವೆರಡು ಅಪ್ಪದು. ಓಕೆ, ನೆಕ್ಸ್ಟ್ ಬಂದು ನಂದು ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ನನ್ಗೂ ಒಂದ್ ಟೋಪಿ ತಂದಿದ್ದಾರೆ. ವೈಟು, ತುಂಬಾನೇ ಸಖತ್ತಾಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ. ನೆಕ್ಸ್ಟ್ ಟ್ರಿಪ್ಗೂ ಅಂತೂ ಇದನ್ನ ಮಿಸ್ ಮಾಡದೆ ಎತ್ಕೊಂಡು ಹೋಗ್ತೀನಿ ಟೋಪಿನ. ಇದು ಅನ್ಕೊಂಡಿದ್ದೆ ತಗೋಬೇಕು ಟೋಪಿ ಅನ್ಬಿಟ್ಟು. ಇಲ್ಲೂ ವಿಚಾರಿಸಿದ್ದೆ, 350 ಹೇಳಿದ್ರು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟೊಂದು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಂದ್ರೆ ನೋಡಿದ್ದೆ, ಇಷ್ಟ ಆಗಿತ್ತು, ಬಟ್ ರೇಟ್ ಜಾಸ್ತಿ ಇತ್ತು ಅಂತ ಸುಮ್ನೆ ಬಂದ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ನಮ್ಮತ್ತೆ ತಗೊಂಡ್ ಬಂದಿದ್ರ, ನಮ್ಮತ್ತೆ ನಿಂಗೆ ಅನ್ಬಿಟ್ಟು ಕೊಟ್ರು. ಸೊ ಫುಲ್ ಖುಷಿ ಆಗ್ಬಿಟ್ಟು, ಹೆಂಗೋ ಅನ್ಕೊಂಡಿದ್ದು ತಂದ್ ಕೊಟ್ಟಿದ್ದಾರಂತ ಖುಷಿಯಾಗಿ ತಗೊಂಡ್ ಬಂದೆ. ವೈಟ್ ಟೋಪಿ ಚೆನ್ನಾಗಿದೆ. ಬೀಟ್ಸ್ ಎಲ್ಲ ಬಂದಿದೆ ಮುಂದೆ. ಎಷ್ಟ್ ಕೊಟ್ರೋ ಗೊತ್ತಿಲ್ಲ. ನಾನು ಎಲ್ಲದಕ್ಕೂ ಕಾಸ್ಟ್ ಕೇಳ್ದೆ, ಅವ್ರು ಏನು ಹೇಳಿಲ್ಲ ನನ್ಗೆ. ಈ ಕ್ರಾಪ್ ಟಾಪ್ ಬಂದು ಜೀನ್ಸ್ಗೂ ಹಾಕೋಬಹುದು, ಮತ್ತೆ ಒಂದ್ ಸ್ಕರ್ಟ್ಗೂ ಹಾಕ್ಬೋದು. ಸ್ಕರ್ಟ್ ಕೂಡ ನಮ್ಮತ್ತೆ ಕಾಂಬಿನೇಷನ್ ಆಗಿ ತಗೊಂಡ್ ಬಂದಿದ್ದಾರೆ. ನೋಡಿ ಸ್ಕರ್ಟ್ ತೋರ್ಸ್ಬಿಡ್ತೀನಿ. ಸ್ಕರ್ಟ್ ಬಂದು ಎಂಬ್ರಾಯ್ಡಿಂಗ್ ಇರ್ಬೇಕು ಅಂತ ತಗೊಂಡ್ ಬಂದಿದ್ದಾರೆ. ನೋಡಿ ಯಾವ ತರ ಎಂಬ್ರಾಯ್ಡಿಂಗ್ ಇದೆ ಅಂತ. ನಮ್ಮತ್ತೆ ತಗೊಂಡ್ ಬಂದ್ರೆ ಕ್ವಾಲಿಟಿ ಇರೋದು, ಮತ್ತೆ ಸ್ವಲ್ಪ ಜಾಸ್ತಿ ಇದೇನೆ, ಒಂಥರ ಡಿಫ್ರೆಂಟ್ ಆಗಿರ್ಬೇಕು, ಆ ತರ ನೋಡಿನೇ ತಗೊಂಡ್ ಬರೋದು. ನೋಡಿ ಸ್ಕರ್ಟ್ ಪೂರ್ತಿ ಎಂಬ್ರಾಯ್ಡಿಂಗ್ ಇದೆ, ಮತ್ತೆ ಫುಲ್ಲು ದೊಡ್ಡದಾಗಿ ಸಕ್ಕತ್ತಾಗಿದೆ. ಈಗೆಲ್ಲ ನಾನು ಡ್ಯಾನ್ಸ್ ಸೇರ್ಕೊಂಡು ಡ್ಯಾನ್ಸ್ ಆಡ್ತಿದ್ದೀನಲ್ಲ, ಈ ಮಿಡ್ಡಿ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು ಅಂತೂ ಮಸ್ತ್ ಆಗಿರುತ್ತೆ. ಈ ಯೆಲ್ಲೋ ಕಲರ್ ಸ್ಕರ್ಟ್ಗೆ ಇದು ಕಾಂಬಿನೇಷನ್ ಟಾಪ್. ಎಷ್ಟು ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್. ಸಕ್ಕತ್ತಾಗಿ ತಗೊಂಡ್ ಬಂದಿದ್ದಾರೆ. ನಾನು ಈ ತರ ಎಲ್ಲ ಸೆಲೆಕ್ಟ್ ಮಾಡಿ ಡ್ರೆಸ್ಸಸ್ ಎಲ್ಲ ತಗೊಂಡ್ ಬರ್ತಾರಿಲ್ಲ, ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ನನಗೆ ನನ್ನ ನಾದ್ನಿಗೆ ಇಬ್ರಿಗೂ ಈ ತರ ಡ್ರೆಸ್ ತಗೊಂಡ್ ಬಂದಿದ್ದಾರೆ. ಇದ್ ಬಂದು ಕಾರ್ಡ್ ಸೆಟ್ ಬರುತ್ತಲ್ಲ ಆ ತರ ಚೆನ್ನಾಗಿದೆ. ಇದು ಕೂಡ ಎಲ್ಲ ಫುಲ್ಲು ವರ್ಕ್ ಬಂದಿದೆ ಇದ್ರಲ್ಲೂ. ನೋಡಿ ಇದ್ರಲ್ಲೆಲ್ಲ ವರ್ಕ್ ಬಂದಿದೆ, ಮತ್ತೆ ಸ್ಲೀವ್ ಕೂಡ ವರ್ಕ್ ಬಂದಿದೆ. ಹಾಗೆ ನನ್ನ ಹತ್ರ ವೈಟ್ ಕಲರ್ ಇರ್ಲಿಲ್ಲ ಡ್ರೆಸ್ಸಸ್ ಅಂತ ಹೇಳಿ ಇದೊಂದ್ ಸ್ವಲ್ಪ ಬಿಸ್ಕೆಟ್ ಕಲರ್, ಕ್ರೀಮ್ ಕಲರ್ ಇದೆ. ಬಟ್ ಚೆನ್ನಾಗಿದೆ, ಹಾಕಿದ್ರು ಸಖತ್ತಾಗಿರುತ್ತೆ. ಇದಕ್ ಪ್ಯಾಂಟ್ ಬಂದಿದೆ, ಮತ್ತೆ ಇದೊಂದ್ ಪಟ್ಟಿ ಬಂದಿದೆ ಟಾಪ್ ಟೈಪ್. ಬೇಕಾದ್ರೆ ಬೆಲ್ಟ್ ತರ ಹಾಕೊಳ್ಬಹುದು. ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ, ಅದು ಕೂಡ ಎಂಬ್ರಾಯ್ಡಿಂಗ್ ಡಿಸೈನ್ ಇದೆ ಪ್ಯಾಂಟ್ಗುನು. ಈ ತರ ಪ್ಯಾಂಟ್ ಮತ್ತೆ ಇದು ಡ್ರೆಸ್. ಇದನ್ ಬಂದು ನನ್ ಬರ್ಡೇಗೆ ಹಾಕ್ಬೇಕು ಅಂತ ಆಲ್ರೆಡಿ ಕೊಟ್ಟಿ ತಕ್ಷಣ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬರ್ಡೇಗೆ ಡ್ರೆಸ್ ತಗೊಳ್ಳೋದ್ ಬೇಡ, ಹೆಂಗಿರೋ ನೆಕ್ಸ್ಟ್ ಮಂತ್ ಇದೆ, ಇದನ್ನೇ ಹಾಕೋಬೇಕಂತ ಡಿಸೈಡ್ ಮಾಡಿದೀನಿ. ನೆಕ್ಸ್ಟ್ ಮಂತ್ ವರ್ಗು ನಾನು ಇದನ್ನ ತೆಗಿಯೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಗೈಸ್, ಇದೆಲ್ಲ ತಂದ್ಮೇಲೆ ಜುವೆಲ್ಸ್ ತಗೊಂಡ್ಬರ್ತಾರಲ್ವಾ, ಅದೇನೆ ಇದ್ ಬಂದು ಬ್ಯಾಂಗಲ್ಲು. ಎಷ್ಟು ಸೂಪರ್ ಆಗಿದೆ ನೋಡಿ. ಇದು ಒಂಟೆ ಮೂಳೆಯಿಂದ ಮಾಡಿರೋದಂತ. ಇದೇನೋ ಸ್ಪೆಷಲ್ ಬ್ಯಾಂಗಲ್ ಅಂತೆ. ಅಲ್ಲೆಲ್ಲ ಒಂಟೆ ಜಾಸ್ತಿ ಅಲ್ವಾ ಮರುಭೂಮಿಯಲ್ಲಿ, ಹಾಗಾಗಿ ಈ ಬ್ಯಾಂಗಲ್ ತಗೊಂಡ್ ಬಂದಿದ್ದಾರೆ. ಚೆನ್ನಾಗಿದೆ. ಈ ವೈಟ್ ಡ್ರೆಸ್ಗೆ ಈ ವೈಟ್ ಮ್ಯಾಚ್ ಮಾಡಿ ಇಟ್ಬಿಟ್ಟಿದೀನಿ, ಹಾಕಿದ್ರೂ ಮಸ್ತ್ ಆಗಿರುತ್ತೆ ನೋಡಿ. ಈ ತರ ಬಳೆ. ಇದು ಆಕ್ಚುಲಿ 2 ತಂದಿದ್ದು. ನನ್ ಮಗಳು ಆಗ್ಲೇನೆ ಒಂದು ಹೊಡ್ದಾಕ್ಬಿಟ್ಲು. ಸರಿ ಇನ್ನೇನ್ ಮಾಡೋದು ಅನ್ಬಿಟ್ಟು ಈ ಒಂದೇನೆ ಇಟ್ಕೊಂಡಿದೀನಿ. ಇನ್ನೊಂದ್ ಕೈಗೆ ಇದು ವಾಚ್ ಹಾಕೊಳ್ಳೋಣ ಅನ್ಬಿಟ್ಟು ಇದು ಒಂದ್ ಇಟ್ಕೊಂಡಿದೀನಿ. ನೆಕ್ಸ್ಟ್ ಬಂದು ಈ ತರ ಎಲ್ಲ ನಾನು ಹಾಕೊಂತೀನಿ ಪ್ಯಾಂಟ್ ಶರ್ಟ್ಗೆ ಡ್ರೆಸ್ಸಸ್ಗೆ ಚೆನ್ನಾಗಿರುತ್ತೆ ಅಂತ.
ಸೊ ಅದಕ್ಕೆ ಇದನ್ನ ತಂದಿದ್ದಾರೆ. ಸ್ವಲ್ಪ ಹಾಕ್ಬೇಕಂದಾಗ ತೆಗಿಬೇಕಂದಾಗ ಹುಷಾರಾಗಿರ್ಬೇಕು, ಬಿಕಾಸ್ ಇದೆಲ್ಲ ಇರುತ್ತಲ್ವಾ ತುಂಬಾ ಚುಚ್ಚುತ್ತೆ. ಆಲ್ರೆಡಿ ಟ್ರಯಲ್ ಮಾಡಿದ್ದೆ, ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದು ಒಂದ್ ಇಯರಿಂಗ್ ಅಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ರಾಧಾಕೃಷ್ಣ ಬಂದಿದ್ದಾರೆ, ಅದಕ್ಕೋಸ್ಕರ ನನಗಂತ ತಂದಿದ್ದಾರೆ. ನೆಕ್ಸ್ಟ್ ಬಂದು ಜ್ಯುವೆಲ್ಸ್ ವಿತ್ ಫಿಂಗರ್ ರಿಂಗ್ ಬಂದಿದೆ. ಇದು ಬಂದು ಇಯರಿಂಗು, ನೆಕ್ಲೆಸ್, ಇಯರಿಂಗು, ಫಿಂಗರ್ ರಿಂಗು ಮತ್ತೆ ಮೂಗ್ ನತ್ತು ಕೂಡ ಬಂದಿದೆ ಇದ್ರಲ್ಲಿ. ಬಟ್ ನಾವ್ ಅದನ್ನೆಲ್ಲ ಯೂಸ್ ಮಾಡಲ್ಲ, ಇದು ಮೂಗಿಗೆ ಹಾಕೋದು, ನಾವ್ ಅದನ್ನೆಲ್ಲ ಯೂಸ್ ಮಾಡಲ್ಲ. ಮಕ್ಳಿಗೆ ಏನಕ್ಕಾದ್ರೆ ಯೂಸ್ ಆಗುತ್ತೆ ಅಷ್ಟೇ. ಇದು ನೋಡಿ ಸರ ಮತ್ತೆ ಫಿಂಗರ್ ರಿಂಗು ಮತ್ತೆ ಓಲೆ, ಆಮೇಲೆ ಮೂಗುನು ಮೂಗ್ನತ್ ಬಂದಿತ್ತು. ಈಗ ಇದಿಷ್ಟೇ ಹಾಕೊಂಡೆ, ಯಾಕಂದ್ರೆ ಓಲೆ ಎಲ್ಲ ಬಿಚ್ಚಿ ಹಾಕೊಳಕಲ್ಲ, ಟೈಮ್ ಹಿಡಿಯುತ್ತಲ್ಲ. ನೆಕ್ಸ್ಟ್ ಇದನ್ನ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಈಗ ಇಷ್ಟು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ತರ ಸೆಟ್ ಇರ್ಲಿಲ್ಲ, ಎಲ್ಲಾನು ಸೆಟ್ ಬಂದಿದ್ಯಲ್ಲ, ಚೆನ್ನಾಗಿದೆ. ಈ ತರ ಎಲ್ಲ ಹಾಕ್ತೀನಿ ಅಂತ ತಗೊಂಡ್ ಬಂದಿದಾರತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ನಮ್ಮ ರಾಜಸ್ಥಾನದ ರಿಟರ್ನ್ ಗಿಫ್ಟ್. ನಮ್ಮ ಅತ್ತೆ ಮಾವ ನಮಗೋಸ್ಕರ ತಗೊಂಡ್ ಬಂದಿರೋದು. ಅವ್ರ ಮನೆಗೂ ತಂದಿದ್ದಾರೆ. ಡೈನಿಂಗ್ ಟೇಬಲ್ ಮೇಲೆ ಮತ್ತೆ ಟಿಪ್ಪೈ ಮೇಲೆ ಹಾಕುವಂತ ಒಂದು ಏನೋ ಡಿಸೈನ್ ಒಂದ್ ಇದು ತಗೊಂಡ್ ಬಂದಿದ್ದಾರೆ, ಮ್ಯಾಟ್ ಟೈಪ್, ಚೆನ್ನಾಗಿದೆ. ಅದೆಲ್ಲ ಏನೋ ತಗೊಂಡ್ ಬಂದು ರಿವೀಲ್ ಮಾಡಕ್ ಹೋಗಿಲ್ಲ, ತೋರ್ಸೋದಕ್ ಹೋಗಿಲ್ಲ. ಮತ್ತೆ ನನ್ನ ಅದ್ನಿಗೆ ಎಲ್ರಿಗೂ ರಿಟರ್ನ್ ಗಿಫ್ಟ್ ತಗೊಂಡ್ ಬಂದಿದ್ದಾರೆ. ನಂದ್ ಮಾತ್ರ ನಾನು ತಗೊಂಡ್ ಬಂದು ನಿಮ್ಗೆ ತೋರ್ಸಿದೀನಿ, ಶೇರ್ ಮಾಡಿದೀನಿ. ನನ್ ಮಕ್ಳಿಗೆ, ನನ್ನ ಹಸ್ಬೆಂಡ್ ತಗೊಂಡ್ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನಾದ್ರೂ ನನ್ಗೆ ಹೊಸದಾಗಿ ವಿಡಿಯೋಸ್ ಮಾಡೋದಕ್ಕೆ ಒಂದ್ ಐಡಿಯಾ ಬರುತ್ತಲ್ಲ, ಹಾಗೆ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.